ಇವತ್ತು ನಾನು ನಿಮ್ಮ ಮುಂದೆ ಬರಬೇಕಾದ ಕಾರಣ ಇದು ಬೇಜಾರು ಸಂಗತಿ. ಏನಪ್ಪಾ ಅಂದ್ರೆ 1975-76ನೇ ಸಾಲಿನಲ್ಲಿ ಅಂದ್ರೆ 75-76ನೇ ಇಸ್ವಿಲಿ ಎಸ್ ಕರಿಯಪ್ಪನವರು ಕನಕಪುರ ತಾಲೂಕಿಗೆ ಏನು ಮನರಂಜನೆ ಕೊಡಬೇಕು ಅನ್ನೋ ಉದ್ದೇಶಕ್ಕೆ ಇದನ್ನ ಅರ್ಕಾವತಿನ ಚಿತ್ರಮಂದಿರನ ಶುರು ಮಾಡ್ತಾರೆ. ಅದರ ಉದ್ಘಾಟನೆನ ಅಂದಿನ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಕರೆಸಿ ಇದನ್ನ ಉದ್ಘಾಟನೆ ಮಾಡಿಸ್ತಾರೆ. ಇದು 76ರಿಂದ ಶುರುವಾಗಿ 2026ವರೆಗೂ ಇದು ಸುಮಾರಿಗೆ 50 ವರ್ಷಗಳ ಕಾಲ ಇದು ಪ್ರಯಾಣನ ಬೆಳೆಸ್ತದೆ. ಇದರಲ್ಲಿ 75ರಿಂದ 95 2000ನೇ ಇಸ್ವಿ ಗಂಟ ಒಳ್ಳೆ ಚಲನಚಿತ್ರಗಳನ್ನ ನೋಡ್ತಾ ಇರುವಂತ ಜನಗಳು ಜಾಸ್ತಿ ಇದ್ರು. ಅದೇ ರೀತಿ ನೋಡ್ಕೊಂಡು ಈಗ ಈ ಚಲನಚಿತ್ರ ಈ ಪಿಕ್ಚರ್ ನಲ್ಲಿ ಅರ್ಕಾವತಿ ಥಿಯೇಟರ್ ನಲ್ಲಿ ಸೀಟ್ ಸಿಗದೆ ನಿಂತ್ಕೊಂಡು ನೋಡಿದ್ರು ಕೂಡ ಇದ್ದಾರೆ. ಹಾಗೆ ಏಟ್ದಿಂದ ಬ್ಲಾಕ್ ಟಿಕೆಟ್ ಅಲ್ಲಿ ಟಿಕೆಟ್ ತಗೊಳ್ಬೇಕಾದ್ರೆ ಕೈ ಕಾಲ್ನ ಇದು ಮಾಡ್ಕೊಂಡವ್ರು ಇದ್ದಾರೆ. ಆದ್ರೆ ಇವತ್ ಬೇಜಾರು ಏನೋ ವಿಷಯ ಏನಪ್ಪಾ ಅಂದ್ರೆ ಅಂದು ಶುರು ಮಾಡಿದಂತ ಕರಿಯಪ್ಪನವರು ಸಂಸ್ಥೆಯಿಂದ ಶುರು ಮಾಡಿದಂತ ಅರ್ಕಾವತಿ ಚಿತ್ರಮಂದಿರ ಇವತ್ತು ಮುಚ್ಚುವಂತ ಕಾಲಘಟ್ಟಕ್ಕೆ ಬಂದು ನಿಂತಿದೆ. ಯಾಕಪ್ಪ ಅಂದ್ರೆ ಇಂದಿನ ಅಧ್ಯಕ್ಷರು ಇದು ಲಾಸಲ್ಲಿ ನಡೀತಾ ಇದೆ ಅಂತನೋ ಅಥವಾ ಇಲ್ಲಿ ಏನಾರ ವಾಣಿಜ್ಯ ಸಂಕೀರ್ಣ ಕಟ್ಟಬೇಕು ಅಂತನೋ ಅಥವಾ ಇಲ್ಲಿ ಕಲ್ಯಾಣ ಮಂಟಪ ಕಟ್ಟಬೇಕು ಅಂತನೋ ಏನೋ ಗೊತ್ತಿಲ್ಲ, ಇನ್ನ ಮುಚ್ಚಕ್ಕೆ ಹೊರಟಿದ್ದಾರೆ ಅಂತ ಸುದ್ದಿ ಕನಕಪುರ ತಾಲೂಕಿನಲ್ಲಿ ಓಡಾಡ್ತಾ ಇದೆ. ಯಾಕೆಂದ್ರೆ ಕನಕಪುರ ತಾಲೂಕಿನಲ್ಲಿ ಮನರಂಜನೆ ಕೊಡ್ತಾ ಇದ್ದಂತ ಅರ್ಕಾವತಿ ಚಿತ್ರಮಂದಿರ ಇವತ್ತು ಮುಚ್ಚುವ ಹಂತಕ್ಕೆ ಬಂದು ತಲುಪಿದೆ. ಯಾಕೆಂದ್ರೆ ಈಗ ತಾನೇ ಒಂದು 2 ತಿಂಗಳ ಹಿಂದೆ 3 ತಿಂಗಳ ಹಿಂದೆ ನಡೆದು ಒಂದು ಚಲನಚಿತ್ರ ಬಂದಿತ್ತು ಸೋ ಅಂತ. ಈ ಚಲನಚಿತ್ರ ಯಾಕೆಂದ್ರೆ ನಾನು 15 ವರ್ಷದಿಂದ ಈ ಥಿಯೇಟರ್ ಕಡೆಗೆ ಬಂದಿಲ್ಲ. ಯಾಕೆಂದ್ರೆ ಚಿಕ್ಕ ಹುಡುಗರಿಂದ ಈ ಚಲನಚಿತ್ರನ ನೋಡ್ಕೊಂಡು ಈ ಥಿಯೇಟರ್ ನಲ್ಲಿ ಬಂದಿದ್ದೆ. ಆದ್ರೆ ಮೊನ್ನೆ ಹೌಸ್ಫುಲ್ ಪ್ರದರ್ಶನ 2 ವಾರ ಹೌಸ್ಫುಲ್ ಪ್ರದರ್ಶನ ಕಾಣ್ತು. ಆದ್ರೆ ಇವತ್ತು ಮುಚ್ಚಕ್ಕೆ ಬಂದ ನನಗೂ ಕೂಡ ಬೇಸರದ ಸಂಗತಿ ಇದು. ದಯವಿಟ್ಟು ಯಾಕೆ ಮುಚ್ತಾ ಇದ್ದಾರೆ, ಏನ್ ಪ್ರಾಬ್ಲಮ್, ಇದು ಮುಚ್ಚುವಂತ ಉದ್ದೇಶ ಏನು? ಯಾಕೆಂದ್ರೆ ಕರಿಯಪ್ಪನವ್ರು ಕಟ್ಟಿರೋದನ್ನ ಮನರಂಜನೆ ಕೊಡ್ಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕೋಸ್ಕರ ಇದನ್ನ ಕಟ್ಟಿದ್ದಾರೆ. ಕನಕಪುರ ತಾಲೂಕಿನ ಜನತೆಗೆ ಮನರಂಜನೆ ಕೊಡ್ಬೇಕು, ಇದು ಸಂಪಾದನೆ ಮಾಡ್ಬೇಕು ಅಂತ ಆಗ್ಲಿ ಅಥವಾ ಇದನ್ನ ಸಂಸ್ಥೆಗೆ ದುಡ್ಡು ಬರ್ಲಿ ಅಂತ ಕರಿಯಪ್ಪನವ್ರು ಕಟ್ಟಿದಂತ ಸಂಸ್ಥೆ ಅಲ್ಲ. ಇದು ಅರ್ಕಾವತಿ ಥಿಯೇಟರ್ ಅಲ್ಲ. ಆದ್ರೆ ಇವತ್ತು ಕಾಲ ಬೆಳೆದಂಗೆಲ್ಲ ದುಡ್ಡೇ ಪ್ರಧಾನವಾಗ್ತಾ ಇದೆ. ಸಂಪಾದನೆ ನೋಡ್ತಾರೆ. ಈಗ ಸಂಪಾದನೆ ಇಲ್ಲ ಅಂದ್ರೆ ಯಾಕೋ ಸಂಪಾದನೆ ಕಮ್ಮಿ ಆಗ್ತಾ ಇದೆ, ಇದನ್ನ ಹೊಡೆದು ಏನಾದ್ರು ಬೇರೆ ಕಟ್ಬೇಕು ಅಂತ ಅವ್ರಿಗೆ ಆಲೋಚನೆ ಬಂದಿರ್ಬೋದು. ಯಾಕೆ ಹೊಡಿತಾ ಇದಾರೆ ಏನು ಎತ್ತ ಅನ್ನೋದನ್ನ ಈ ಚಲನಚಿತ್ರ ಮಾಲೀಕರಾಗ್ಬೋದು ಅಥವಾ ಈಗೇನು ವಹಿಸ್ಕೊಂಡಿದ್ದಾರೆ ಮಾಲೀಕರಲ್ಲ, ಇದನ್ನ ನೋಡ್ಕೊತಾ ಇರುವಂತ ಮೊದಲು ಕರೆಕ್ಟ್ ಕಂಟಪ್ಪನವರು ಸುಮಾರು 30-40 ವರ್ಷಗಳ ಕಾಲ ಕಂಟಪ್ಪನವ್ರು ನಡೆಸ್ತಾ ಇದ್ರು. ಈಗ ಅವರು ಸಂಬಂಧಿಗಳು ನಡೆಸ್ತಾ ಇದ್ದಾರೆ. ಯಾಕೆ ಮುಗ್ತಾ ಇದ್ದಾರೆ ಏನು ಅಂತ ಅವರನ್ನು ತಿಳ್ಕೊಳ್ಳೋಣ. ಅದೇ ರೀತಿ ಅಧ್ಯಕ್ಷರನ್ನು ಕೂಡ ಮಾತಾಡ್ಸೋಣ. ಬನ್ನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದು ಅರ್ಕಾವತಿ ಚಿತ್ರಮಂದಿರದ ನೋಟ. ಇದು ಗಾಂಧಿ ಕ್ಲಾಸು ಹಾಗೆ ಸೆಕೆಂಡ್ ಕ್ಲಾಸು ಟಿಕೆಟ್ ಕೊಡ್ತಾ ಇದ್ದಂಥ ಜಾಗ. ಇದು ಒಳಗಡೆ ಎಂಟ್ರೆನ್ಸ್ಗೆ ಹೋಗುವಂಥ ಜಾಗ. ಇದು ಯಾವಾಗೂ ಕಿಕ್ಕಿರ್ದು ಒಂದು ಪಿಕ್ಚರ್ ಬಂದು ತುಂಬ್ತಾ ಇದ್ದು. ಇದು ನೋಡ್ತಾ ಇದ್ದೀರಿ, ವಿಶೇಷವಾಗಿ ಇದು ಮಹಿಳೆಯರಿಗೆ ಅಂತಲೇ ಒಂದು ಕೌಂಟ್ರ್ ಮಾಡಿದರು. ಇಲ್ಲಿ ಮಹಿಳೆಯರಿಗೆ ಅಂತಲೇ ಸಪ್ರೇಟಾಗಿ ಟಿಕೆಟ್ ಕೊಡ್ತಾಯಿದ್ರು. ಇದು ಈ ಭಾಗದಿಂದನೇ ಮಹಿಳೆಯರು ಎಡಭಾಗದಿಂದನೇ ಹೋಗಬೇಕಾಗಿತ್ತು. ಅವ್ರಿಗೆ ಸಪ್ರೇಟಾಗಿ ಒಂದು ಕೌಂಟ್ರು ಒಳಗಡೆ ಹಾಗೆ ಒಂದು ಸ್ಟ್ಯಾಂಡ್ ಒಂದು ಮಾಡಿದರು. ಅಲ್ಲ ಅವರು ಮಹಿಳೆಯರು ಅಲ್ಲೇ ಕೂತ್ಕೋಬೇಕಾಗಿತ್ತು. ಇದು ನೋಡ್ತಾ ಇದ್ದೀರಾ, ಇದು ಏನು ಇಂಟ್ರಲ್ ಬಿಡ್ತಾರೆ. ಇಂಟ್ರಲ್ ಬಿಡುವಾಗಾರೆ ಆ ಗೇಟ್ಗೆ ಹೋಗಿ ನಾವು ತಿಂಡಿ ತಗೊಬರ್ಬೇಕಾಗಿತ್ತು ಮೊದಲು. ಈ ಗೇಟ್ನ ಎಷ್ಟು ಜನ ಒಳಕ್ಕೆ ತಳ್ಕೊಂಡು ನುಗ್ಗಿದ್ದಾರೋ ನನಗಂತೂ ಗೊತ್ತಿಲ್ಲ. ಮುರಿದಿದ್ದಾರೆ, ಎಳೆದಿದ್ದಾರೆ, ಹಾಗೆ ಇದರಲ್ಲೂ ಕೂಡ ಹೊಡೆದಿದ್ದಾರೆ. ಒಂದೊಂದು ರಾಜ್ಕುಮಾರ್ ಪಿಕ್ಚರ್ಗಳು, ವಿಷ್ಣುವರ್ಧನ್ ಪಿಕ್ಚರ್ ಬಂದರೆ ಇದು ಸೆಕೆಂಡ್ ಕ್ಲಾಸ್ಗೆ ಹೋಗುವಂಥ ಜಾಗ. ಹಾಗೆ ಇನ್ನೊಂದು ವಿಶೇಷವಾದಂಥ ಜಾಗ ನೋಡಿ ತೋರಿಸ್ತೀನಿ ನಿಮಗೆ. ನೋಡಿ, ಇದು ಇಂಟ್ರಲ್ ಮೊದಲು
ಇಂಟರ್ವಲ್ ಆದಮೇಲೆ ಯಾವ್ಯಾವ ಸೀನ್ ಬರ್ತದೆ ಅಂತ ಇಲ್ಲಿ ಕಾಪಿಗಳಂತ ಹಾಕ್ತಾಯಿದ್ರು. ಆ ಕಾಪಿಗಳನ್ನ ಇಂಟರ್ವಲ್ ಬಿಟ್ಟಾಗ ಬಂದು ನಾವು ಯಾವ್ಯಾವ ಈಗ ಇಷ್ಟು ಸೀನ್ ಆಗಿದೆ, ಇಷ್ಟು ಸೀನ್ ಹೋಯ್ತು ಅಂತ ಹೇಳ್ತಿದ್ದೋ. ಇದು ಟಿಕೆಟ್ ಕೊಡ್ತಾಯಿದ್ದಂಥ ಜಾಗ, ಇದು ರೂಮು, ಸೆಕೆಂಡ್ ಕ್ಲಾಸು ಗಾಂಧಿ ಕ್ಲಾಸು. ಈಗ ಅವಾಗೆಲ್ಲ ಇಲ್ಲಿ ಇಂಟರ್ವಲಲ್ಲಿ ತಿಂಡಿ ಒಳಗಡೆ ಇರ್ತಾ ಇರಲಿಲ್ಲ, ಆಚೆ ಕಡೆಗೆ ಗೇಟ್ಗೆ ಹೋಗ್ಬೇಕಾಯ್ತು. ಅಲ್ಲಿ ಸೌತೆಕಾಯಿ, ಕಡಲೆಕಾಯಿ ಏನೇ ತಗೋಬೇಕಾದ್ರೆ ಆಚೆ ಕಡೆ ಕ್ಯಾಂಟೀನ್ಗೆ ಹೋಗ್ಬೇಕಾಗಿತ್ತು, ಒಳಗಡೆ ಎಲ್ಲ ಇರಲಿಲ್ಲ ಮೊದಲು. ಇದು ಕೂಡ ನೀವು ನೋಡ್ತಾ ಇರುವಂಥ ಜಾಗ. ಇಂಟರ್ವಲ್ಗೆ ಮೊದಲು, ಇಂಟರ್ವಲ್ ಆದಮೇಲೆ ಏನೇನು ಸೀನ್ಗಳು ಬರ್ತವೆ ಅಂತ ಒಂದೊಂದು ಚಿತ್ರಗಳು, ಕಾಪಿಗಳು ಹಾಕ್ತಾಯಿದ್ರು. ಅದನ್ನೆಲ್ಲ ಇಂಟರ್ವಲ್ ಬಂದು ಈ ಫಸ್ಟ್ ಇದು ಬಂದು ಇದು ಬಾಲ್ಕನಿಗೆ ಹೋಗುವಂಥ ಜಾಗ. ಈ ಮೆಟ್ಲು ಮೇಲೆ ಎಷ್ಟು ಕೋಟಿ ಜನ ಹತ್ತೋಗಿದ್ದಾರೋ ಚಲನಚಿತ್ರ ನೋಡೋಕ್ಕೆ. ಬಾಲ್ಕನಿಗೆ ಮೊದಲೆಲ್ಲ ನಾವು ನೋಡಬೇಕಾದ್ರೆ ನಾವು ಗಾಂಧಿ ಕ್ಲಾಸ್ಗೆ ಹೋಗ್ತಾ ಇದ್ದಿದ್ದು. ಬಾಲ್ಕನಿಗೆ ನಾವು ಬುದ್ಧಿ ಬಂದ ಮೇಲೇ ಬಾಲ್ಕನಿ ಅಂತ ನೋಡಿದ್ದು ನಾವು. ಇಲ್ಲಿ ಜಾಸ್ತಿ ಅವಾಗ ದುಡ್ಡು ಯಾರಾದ್ರೆ ಇರೋದು ಜಾಸ್ತಿ ಇರೋರು ಅವಾಗ ಬಾಲ್ಕನಿಗೆ ಹೋಗೋರು. ಇದು ಬಾಲ್ಕನಿ ಎಂಟ್ರೆನ್ಸ್ ಇದು. ಅದೇ ರೀತಿ ಈಗ ನೀವು ನೋಡ್ತೀರಿ, ಇದು ಮೇಲ್ಗಡೆ ಪ್ರೊಜೆಕ್ಟ್ರ್ ರೂಮ್. ಅದು ಮೊದಲೆಲ್ಲ ಪ್ರೊಜೆಕ್ಟ್ರ್ ಇರೋದು, ಇವಾಗೆಲ್ಲ ಕ್ಯೂಬ್ನಲ್ಲಿ ಇದು ಮಾಡ್ತಾರೆ. ಮೊದಲೆಲ್ಲ ಈ ಇದ್ರ ಕಡ್ಡಿ ಹಾಕಿ ಅದು ಬೆಳಕು ಬರೋದು, ಬೆಳಕಿನಲ್ಲಿ ರೀಲ್ ಇರೋದು, ರೀಲ್ನಲ್ಲಿ ನೋಡೋದು. ಇವಾಗ ಆ ಥರ ಎಲ್ಲ ಡಿಜಿಟಲ್ಲು ನೋಡ್ತಾ ಇದ್ದೀರಿ. ಡಿಜಿಟಲ್ ಇದು ಈಗ ಹೊಸದಾಗಿ ಡಿಜಿಟಲ್ಲು 7 ಟ್ರ್ಯಾಕು 5 ಟ್ರ್ಯಾಕು ಮಾಡಿದ್ದಾರೆ ಇವಾಗ. DTS ಮೊದಲ DTS ಇಲ್ಲ, 2 ಸ್ಟ್ರೋಕ್ ಇದು 2 ಇತ್ತು. ಸೌಂಡ್ಗಳು ಬರೋದಂತಾದರೆ ಇವಾಗೆಲ್ಲ ಕ್ವಾಲಿಟಿ ನೋಡಬೇಕು ಅಂದ್ಬಿಟ್ಟು ಮಾಡ್ತಾರೆ. ಈಗ ಚೌಕಿದಾರ ಅಂತ ಒಂದು ಚಲನಚಿತ್ರ ನಡೀತಾ ಇದೆ ನೋಡಿ. ಇಷ್ಟು ಅಂತ ವಿಶಾಲವಾದಂಥ ಕೋಟ್ಯಾಂತರ ಜನ ನೋಡಿರುವಂಥ ಚಲನಚಿತ್ರ ನೋಡಿರುವಂಥ ಅರ್ಕಾವತಿ ಇವತ್ತು ಮುಚ್ಚುವ ಹಂತಕ್ಕೆ ತಲುಪಿದೆ. ಸ್ನೇಹಿತರೆ, ನಾನು ನಿಮಗೆಲ್ಲ ಹೇಳೋದು ಇಷ್ಟೇ. ಇದು RS ಸಂಸ್ಥೆಯವರು ಆಗಿರೋದ್ರಿಂದ RS ಸಂಸ್ಥೆ ಅಧ್ಯಕ್ಷರಾಗಲಿ, ಹಾಗೆ ಅಲ್ಲಿರುವಂಥ ನಿರ್ದೇಶಕರಾಗಲಿ, ಸಂಬಂಧಪಟ್ಟವರಾಗಲಿ, ತಮ್ಮಲ್ಲಿ ಅವ್ರನ್ನಲ್ಲಿ ಕೇಳ್ಕೊಳ್ಳೋದು ನಿಮ್ಮ ಪರವಾಗಿ ನಾನು ಏನಂದರೆ, ಇದನ್ನು ಮುಚ್ಚಬೇಡಿ, ಇದನ್ನು ಇಕ್ಕಿ ಇನ್ನೂ ಕಲ್ಯಾಣ ಮಂಟಪ ಕಟ್ಟಬೇಕು ಅಥವಾ ಕಾಂಪ್ಲೆಕ್ಸ್ ಕಟ್ಟಬೇಕು ಅಂದರೆ ಇನ್ನೂ ಜಾಗಗಳಿದೆ. ದಯವಿಟ್ಟು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ, ನೀವು ಕೂಡ ಈ ವಿಡಿಯೋನ ಬೇರೆಯವ್ರಿಗೆ ಶೇರ್ ಮಾಡಿ. ಅದೇ ರೀತಿ ಇವು ನೋಡ್ತಾ ಇದ್ದೀರಿ, ಮೊದಲೆಲ್ಲ ಮಣೆದು ಚೇರ್ ಇರೋದು, ಎಕ್ಸ್ಟ್ರಾ ಚೇರ್ ಹಾಕೊಂಡು ಕೂತ್ಕೊಡೋರು. ಮುಂದುಗಡೆ ಹೋದರೆ ಗಾಂಧಿ ಕ್ಲಾಸ್ ಇತ್ತು. ಆ ಗಾಂಧಿ ಕ್ಲಾಸಲ್ಲಿ ನಾವೆಲ್ಲ ಹೋಗಿರೋದು ಗಾಂಧಿ ಕ್ಲಾಸಲ್ಲೇ. ಮುಂದೆಗಡೆ ಯಾವ್ದಾರ ವಿಷ್ಣುವರ್ಧನ್ದು ಒಳ್ಳೊಳ್ಳೆ ಫಿಲಮ್ಗಳು ಬಂದರೆ ಅಲ್ಲೆಲ್ಲ ಲೈಟಿಂಗ್ಸ್ ಹತ್ತೋರು, ಅಲ್ಲಿ ಮದಿಕೊಳ್ತಾ ಇರೋರು, ನಾವೆಲ್ಲ ಒಂದು ಮಲಗಿದಂತ ಇರೋರು. ನಾವು ಕೇಳ್ಕೊಳ್ಳೋದು ಇಷ್ಟೇ ಸ್ನೇಹಿತರೆ, ದಯವಿಟ್ಟು ಅರ್ಕಾವತಿ ಚಲನಚಿತ್ರ ಮಂದಿರ ಉಳಿಬೇಕು, ಅದು ಇನ್ನೂ ಮುಂದುವರಿಬೇಕು. ಮುಂದಂತ ಮುಚ್ಚುವಂಥ ಕಾಲ ನೋಡುವ. ದಯವಿಟ್ಟು ನಮ್ಮಲ್ಲಿ ಈ RS ಸಂಸ್ಥೆಯಲ್ಲಿ ಕೇಳ್ಕೊಳ್ಳೋದೇನೆಂದರೆ, ಮುಚ್ಚಬೇಡಿ, ಇದನ್ನು ಉಳಿಸ್ಕೊಳ್ಳಿ. ಇನ್ನೂ RS ಸಂಸ್ಥೆ ಜಾಗ ಬೇಜಾನಿದೆ, ಅಲ್ಲಿ ಕಟ್ಟಿ ಅಂತ ನಾನು